ಕ್ಷುಲ್ಲಕ ಕಾರಣಕ್ಕೆ ಮನೆಗೆ ನುಗ್ಗಿ ವ್ಯಕ್ತಿ ಮೇಲೆ ಹಲ್ಲೆ ಮಾಡಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರದ ಜೆಸಿ ನಗರದಲ್ಲಿ ಇಂಥದ್ದೊಂದು ಘಟನೆ ಆಗಿದೆ. ಸಾಗರದ ಆನಂದ ಎಂಬಾತನ ಮೇಲೆ ಯುವಕರಿಂದ ಹಲ್ಲೆ ಆಗಿರೋದು. ಕಾರಿಗೆ ಬೆಕ್ಕು ಅಡ್ಡ ಬಂತು ಅಂತ ಕಾರಣಕ್ಕೆ ಆನಂದ್ ಮೇಲೆ ಹಲ್ಲೆ ಮಾಡಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರದ ಜೆಸಿ ನಗರದಲ್ಲಿ ಆಗಿರುವಂತಹ ಘಟನೆ. ಕಾರಣ ಏನು? ಬೆಕ್ಕು ಅಡ್ಡ ಬಂತು ಅನ್ನುವಂಥ ಕ್ಷುಲ್ಲಕ ಕಾರಣ. ಆನಂದ ಎನ್ನುವಂತ ಯುವಕನ ಮೇಲೆ ಹಲ್ಲೆ ಮಾಡಿದ್ದಾರೆ. ಕ್ಷುಲ್ಲಕ ಕಾರಣ ಬೆಕ್ಕು ಅಡ್ಡ ಬಂತು ಅನ್ನುವ ಕಾರಣಕ್ಕೆ ಇಂಥದ್ದೊಂದು ಘಟನೆ ಆಗಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರದ ಜೆಸಿ ನಗರದಲ್ಲಿ ಇಂಥದ್ದೊಂದು ಘಟನೆ ಆಗಿರೋದು. ಆನಂದ್ ಎಂಬಾತನ ಮೇಲೆ ಯುವಕರು ಹಲ್ಲೆ ಮಾಡಿದ್ದಾರೆ. ಮನೆಗೆ ನುಗ್ಗಿ ಹಲ್ಲೆ ಮಾಡಿರೋದು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಸಿಸಿಟಿವಿ ದೃಶ್ಯಾವಳಿಗೂ ಮನೆಯ ಮುಂಭಾಗದಲ್ಲಿ ಸಿಸಿಟಿವಿ ಅಳವಡಿಸಲಾಗಿತ್ತು. ಅದರಲ್ಲಿ ಇದೆಲ್ಲವೂ ಕೂಡ ರೆಕಾರ್ಡ್ ಆಗಿದೆ. ಇದೀಗ ವಿಡಿಯೋ ಕೂಡ ವೈರಲ್ ಆಗಿದೆ. ಸಾಗರದ ಆನಂದ್ ಎಂಬುವವರ ಮನೆಗೆ ನುಗ್ಗಿ ಯುವಕರು ಹಲ್ಲೆ ಮಾಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕು ಇದು ಘಟನೆ ಸಂಬಂಧ ದೂರು ಕೊಟ್ಟಿದ್ದಾರೆ. ಪ್ರತಿ ದೂರು ಕೂಡ ದಾಖಲಾಗಿದೆ. ಅರ್ಮಾನ್ ಎಂಬುವರು ಕಾರಿನಲ್ಲಿ ಪ್ರಯಾಣಿಸುವಾಗ ಬೆಕ್ಕೇನೋ ಅಡ್ಡ ಬಂದಿತ್ತಂತೆ. ಬೆಕ್ಕಿನ ಮೇಲೆ ಕಾರು ಹರಿಸಿದ್ರು ಈ ಅರ್ಮಾನ್. ಈ ವೇಳೆ ಕಾರಿನ ಹಿಂಭಾಗ ಬೈಕ್ನಲ್ಲಿ ಬರ್ತಾ ಇದ್ದಂತ ಆನಂದ ಕಾರಿಗೆ ಅಡ್ಡ ಹಾಕಿ ನಿಲ್ಲಿಸಿ ಬೆಕ್ಕನ್ನ ಸಾಯಿಸಿದ್ರ ಬಗ್ಗೆ ಕಿರಿಕ್ ಆಗಿತ್ತಂತೆ. ಆನಂದ್ ಅರ್ಮಾನ್ ನಡುವೆ ಈ ಕಿರಿಕ್ ನಡೆದಿತ್ತು. ಇಬ್ಬರ ನಡುವೆ ಮಾತಿನ ಸಮರ ನಡೆದಿತ್ತು. ಬಳಿಕ ಆನಂದ್ ಮನೆಗೆ ಅರ್ಮಾನ್ ಬಂದಿದ್ರು, ಗೆಳೆಯರು ಕೂಡ ಬಂದಿದ್ರು. ಅವರೆಲ್ಲರೂ ಕೂಡ ಸೇರ್ಕೊಂಡು ಆನಂದ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಈ ಸಿಸಿಟಿವಿ ದೃಶ್ಯದಲ್ಲಿ ಕೈನಲ್ಲಿ ಬಡಿದಾಡಿಕೊಂಡಿರುವಂತಹ ದೃಶ್ಯ ವೈರಲ್ ಆಗಿದೆ. ಇದೀಗ ಸಾಗರ ಪಟ್ಟಣ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಅದಕ್ಕೆ ಪ್ರತಿ ದೂರು ಕೂಡ ಆಗಿದೆ.